12ವರೆಗೆ ಈಗ ಊಟ ಮಾಡ್ತಿದ್ವಿ. ಅಂದ್ರೆ ಬೆಳಿಗ್ಗೆ ನಾವ್ ಏನೋ ತಿಂದಿಲ್ಲ, ಕುಡ್ದಿಲ್ಲ, ಬರೀ 2 glasses ಆಫ್ ಹೀಲಿ ಆಕ್ಟಿವೇಶನ್ ವಾಟರ್ ಕುಡಿದ್ವಿ, ಬರೀ ಎನರ್ಜಿದು. ಮತ್ತ ಆಮೇಲೆ ಡಿಫೆನ್ಸ್ ಅದು ನಾ ಜೀನಿ ಕುಡ್ದೀನಿ ಬಿಡ್ರಿ, ಮತ್ ಬೇರೆ ಸುಮ್ ಅದು ಬಾಡಿ ಡೈಜೆಷನ್ ಅದು ಎಲ್ಲ ಹೀಲಿ ಪ್ರೋಗ್ರಾಮ್ ಓಡಿಸ್ಬೇಕಂತ ಮಾಡಿ ವೈರ್ ಪ್ರೋಗ್ರಾಮ್ ಅನ್ನ. ಅದಾದ್ಮೇಲಿಂದ ಅಷ್ಟೇನು ನೆಸಿಟಿ ಬೀಳಂಗಿಲ್ಲ ನೋಡೋಣ. ನಾನು ವಾಯ್ಸ್ ಅತಿಗಿನ ಜೋರ್ ಐತಂತ ಒಂದು ನಂಬಿಕೆ ಮೇಲೆ ಮಾತಾಡ್ತಿರ್ತೇನೆ ನಾನು. ಅದಕ್ಕೆ ನಾವ್ ಇಂಟರ್ಮೀಡಿಯಂಟ್ ಫಾಸ್ಟಿಂಗ್ ಇಷ್ಟು ಮಾಡಿದ್ರು ಕೂಡ ಇಷ್ಟೊಂದು ಆಕ್ಟಿವ್ ಆಗಿ ಹೆಂಗಿದೇವ ಅಂತಂದ್ರೆ ನಾವ್ ಹೀಲಿ ವಾಟರ್ ಕುಡಿತೀವಿ. 12:30 ಆಗೈತೆ ಈಗ. ಆಮೇಲೆ ಬೆಳಿಗ್ಗೆ ಡಾಗ್ಸ್ ಎಲ್ಲ ಕೆಲಸ ಮಾಡ್ತಿದ್ದೀನಿ, ಮತ್ತೆ ಅರ್ಸೋದು ಕರೆಯೋದು ಎಲ್ಲ ಆಗೈತೆ. ಆಮೇಲೆ ಏನಾಗ್ತೈತೆ ಎಲ್ಲ ಓಡಾಡಿ ಮಾಡಿ ಸ್ನಾನ ಮಾಡಿ ಮತ್ ಬಟ್ಟೆ ಅದು ಎಲ್ಲಾನು ಅಷ್ಟೇನ್ ನನಗೆ ಅನ್ಸಂಗಿಲ್ಲ. 12:30 ಆದ್ರೂ ಕೂಡ ಏನೋ ಆಗೈತೆ ನನಗೆ ಹೊಟ್ಟೆ ಇದಾಗತ್ತೆ. ಒರೆಸೋದ ಮೇಲೆ ಕೆಳಗದಂತ ಇದೆ ಅಲ್ಲ, ಬಾಳ ಹೇಳ್ಕೊಬಾರ್ದು. ಏನ್ ಕೆಲಸ ಮಾಡ ನೋಡ್ರಿ, ಪಾತ್ರೆ ತೊಳಿತೀವಿ, ಒರೆಸ್ತೀವಿ, ಮೇನ್ ಎಲ್ಲ ದೊಡ್ಡ ಕೆಲಸ ಇವೆಲ್ಲಾರ ಕೈಲಿ ಆಗಂಗಿಲ್ಲ. ಸೊಂಟ ನಾವು ಅದೇದಂತ ರವ ಮಾಡೋದ್ ಮೈನ್, ಕಸ ಹೊಡೆಯೋದಾಯ್ತು, ನಾಯಿಗಳು ಒರೆಸೋದೆಲ್ಲ ಸುಮ್ನೆ ಅಲ್ಲ ಇವೆಲ್ಲ ನೋಡ್ಕೊಳ್ಳೋದು. 12:30 ಆದ್ರೆ ಇದಕ್ಕೆ ನಾವು ಆಕ್ಟಿವ್ ಇದೀವಿ ಅಂದ್ರೆ ಇದೇ ರೀಸನ್ಗೆ. ಅದಕ್ಕೆ ನಾವು ಮತ್ತೆ ಹೀಲಿ ಅಂದ್ರೆ ಏನಂತ ಎಲ್ಲಾರು ಕೇಳ, ನಾವು ಹೀಲಿ 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 ಅಂತಾನೆ ಇರಂತ ಹೇಳಾರ ಇವ್ರು ವಿಡಿಯೋದಾಗ. ಅವ್ರಾಗ ಕೇಳ್ಬೇಕಿದ್ ಹೀಲಿ ಅಂದ್ರೆ ಏನಂತ. ಇದೇ ಹೀಲಿ, ನಾವೇ ಹೀಲಿ ಇವಾಗ ನಮ್ಮನೆ ನೋಡ್ರಿ, ನಾವ್ ಹೀಲಿ ನೋಡ್ರಿ ಅಷ್ಟೇನೇನಿಲ್ಲ ಅಂತೇಳಿ ಏನ್ ತಿಂತೇವೆ ಅಂತ ತೋರಿಸ್ತೇವೆ ತಡ್ರಿ ನೀವು. ಕಂಟೆಂಟ್ ಅಲ್ಲ, ಒಮ್ಮೆ ಯಾರು ಇಷ್ಟಪಡ್ತಾರೆ ಕಂಟೆಂಟ್ ಏನೇ ಇರೋದಕ್ಕೆ ನೋಡ್ತಾರೆ. ಸಿಂಪಲ್ ಈಗ ನಮ್ಗೆ ರಾಜ್ಕುಮಾರ್ ಅಲ್ಲಲ್ಲ ರಾಜ್ಕುಮಾರ್ ಎಷ್ಟರೆಲ್ಲ ಮಂದಿರ ಬೈತಿರ್ತಾರೆ, ಯಾವ್ದು ನೋಡ್ತಿದ್ರೆ ಅದ್ರ ಇಷ್ಟ ಆಯ್ತು. ರಾಜ್ಕುಮಾರ್, ಅಂಬರೀಶ್ ಆಯ್ತು, ಶಂಕರ್ ಮಾಡಿದಾರ ನೋಡ್ತಿದ್ದಾರೆ ಮೇಳ್ರಿ. ಯಾವುದೋ ಪಿಕ್ಚರ್ ಆಗಲಿ ಅಥವಾ ಯಾರ ಜನ ಭಾಳ ಮಂದಿ ನೋಡಿರ್ತೀವಿ ನಾವು. ಆ ಜನಗಳು ಯಾವುದಾದ್ರು ಸೀನ್ ಇದ್ದಾಗ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಇದ್ದಾಗ ಆ ಟೈಮ್ದಾಗ ಏನು ಮಾಡ್ತಾರೋ ಅದನ್ನೆಲ್ಲ ಏನು ಮಾಡ್ತಾರೆ, ಏನು ಒಳಗಿಂದೆಲ್ಲ ಮುಚ್ಚಿಕಿಸಿಂದ ಹೊರಗೆ ಬಂದು ತೋರಿಸ್ತಾರೆ. ಆ ಮಂದಿಗೆ ಏನಂತ ಇವ್ರು ಹಿಂಗೆ ಇರ್ಬೋದು, ಅಥವಾ ಈ ಗಂಡ ಹೆಂಡತಿ ಆಗಲಿ, ಮಗಳಾಗಲಿ, ಅವ್ವ ಮಗಳಾಗಲಿ, ಅಪ್ಪ ಮಗಳಾಗಲಿ, ಯಾರೇ ಇದ್ರಲ್ಲ ಅವರು ಅಲ್ಲಿ ಪಬ್ಲಿಕ್ದಾಗ ಅಥವಾ ಎಲ್ಲ ಕಡೆ ತೋರ್ಸೋ ಮುಂದೆ ಏನು ಮಾಡ್ತಾರ, ಅವರ ಒಂದು ಚಂದ ಅಗದಿ ಭಾರಿ ಏನಪ್ಪ ಒಬ್ರಿಗೊಬ್ರು ತೆಕ್ಕೆ ಹೊಡೆದ ತೋರಿಸ್ತಾರಲ್ಲ, ತೆಕ್ಕೆ ಹೊಡೆದಾರ ಅಗದಿ ಏನೋ ಲವ್ ಭಾಳ ಐತಪ್ಪ ಅಂತ ತೋರಿಸ್ತಾರ. ಬಟ್ ಆ ರಿಯಾಲಿಟಿ ಹಂಗೆ ಇರೋದಿಲ್ಲ ನೋಡಿ. ಇದು ರಿಯಾಲಿಟಿ ಬಗ್ಗೆ ಒಬ್ಬರ ಕೆಲಸ ಮಾಡ್ಬೇಕು, ಒಬ್ಬರು ಬರೋದಿಲ್ಲ ಕೆಲ್ಸಕ್ಕೆ ನಿಮ್ಗೆ ಹೆಲ್ಪ್ ಮಾಡಕ್. ಇದು ರಿಯಾಲಿಟಿ. ಇವರು ಹಂಗೆ ರಿಯಾಲಿಟಿ ಅವ್ರದ್ದು ಇಲ್ಲ. ಎಷ್ಟೋ ಜನ ಬಾಳ ಮಂದಿ ಒಳಗೆ ಮನ್ಯಾಗ ಬಾಳ ಜನಕ್ಕೆ ಅಟ್ರಾಕ್ಷನ್ ಫೇಕ್ ಆಗಲ್ಲ. ಅಟ್ರಾಕ್ಷನ್ ಅಲ್ಲ, ಬಾಳ ಮಂದಿ ಒಳಗೆ ಮನೆಯೊಳಗ ಹಂಗಲ್ಲ. ಹಂಗಲ್ಲ, ಈಗ ನಾವು ಏನೇನೋ ತೋರಿಸ್ತೀವಲ್ಲ, ಬಿಲ್ಡಪ್ ಕೊಟ್ಟ ಜನಕ್ಕೆ ಅದ ಅಟ್ರಾಕ್ಟ್ ಆಗ್ತೈತೆ ಅಂತ ಹೇಳೋದು. ಈಗ ಅಲ್ಲಿ ಕೆಟ್ಟದ್ದು ಆಗತ್ತಂದ್ರೆ ಯಾರಿಗ ಇಷ್ಟ ಆಗಲ್ಲ, ಅವೆಲ್ಲ ನೋಡಕ್ ಬಣ್ಣದ ನೋಡಕ್ ಇಷ್ಟ ಆಗ್ತೈತೆ ಎಲ್ಲರಿಗೂ. ನೋಡಬ ಈಗ ಏನಾಗಿದ್ದದ ರಿಯಾಲಿಟಿ. ಅದಕ್ಕೆ ರಿಯಾಲಿಟಿ ಅಂತ ಯಾವಾಗ ನಾವು ಏನಂದದ ಜನನು ಭಾಳ ಈಗ ನೋಡ್ಬೇಕಾರ ಹಂಗೆ ಎಕ್ದಮ್ ಇಷ್ಟಪಡೋದಿಲ್ಲ. ಅವ್ರು ಫಸ್ಟ್ ಎಲ್ಲಾನು ನೋಡ್ತಾರೆ, ಇದೇನ ರಿಯಲ್ ತೋರಿಸಿದ್ರು ಬರೀ ಫೇಕ್ ಮಾಡ್ತಾ ಇದ್ರು ಅಥವಾ ಬರೀ ಮಂದಿ ತೋರ್ಸು ಮುಂದೆ ಮಾಡ್ತಾ ಇದ್ರು ಅಂತ ನೋಡ್ತಾರ ಅವ್ರು. ಒಂದ್ಸರಿ ಯಾವಾಗೂ ಲೇಟ್ ಈ ಮೊಮೆಂಟಿಗೆ ಅವ್ರದ್ದು ನಡೀತಿರ್ಬೋದು, ಮೊಮೆಂಟಿಗೆ ಇರ್ಬೋದು ಅಷ್ಟೇ, ಫಾರ್ ನಾಟ್ ಫಾರ್ ಎವರ್. ನಾವು ಅಂದಿವಲ್ಲ ಅದಕ್ಕೆ ಹೀಲಿ ಮೊಮೆಂಟಿಗೆ ಯಾರಿಗ ಅರ್ಥ ಆಗ್ತಿಲ್ಲ, ಬಟ್ ನಾಳೆ ಅದೇ ಬೇಕಾಗ್ತದೆ. ಈಗ ಎಲ್ಲಾರು ನೋಡೋದು ಎಕ್ಸಾಂಪಲ್, ಈಗ ಯೂಟ್ಯೂಬ್ ಮಾಡ್ಬೇಕಾ ಅಥವಾ ಯಾವ್ದೋ ಒಂದು ಪಿಕ್ಚರ್ ಎಲ್ಲ ಡ್ರೆಸ್ಸಿಂಗ್ ರೆಡಿ ಆಗಿ ಹಂಗಾಗಿ ಬಂದಿಸಿಂದ ಮಾಡ್ತಾರ. ಅದು ಕರೆಕ್ಟ್ ಅಲ್ಲ. ನೀವ್ ಹಂಗಿರ್ತೀರ ಹಂಗ ಮಾಡ್ರಿ, ಅದನ್ನ ಮಂದಿ ನೋಡು ಅದ ನೋಡ್ಬೇಕಾಗ. ನೀವು ಮನ್ಯಾಗ ಹೊಲ್ದಾಗ ಕೆಲಸ ಮಾಡ್ತಿರ ಮಾಡ್ರಿ, ಮನ್ಯಾಗ ಅಡಿಗೆ ಕೆಲಸ ಮಾಡ್ತಿರ ಮಾಡ್ರಿ, ಕಸ ಹೊಡ್ತೀರಿ ಕಸ ಹೊಡ್ರಿ, ಟಿವಿ ನೋಡ್ತಿರಿ ನೋಡ್ರಿ, ಓದ್ತಿರಿ ಓದ್ರಿ, ಅಥವಾ ನಿಮ್ಗೆ ಏನ್ ಯಾವ್ದು ಆಕ್ಟಿವಿಟಿ ಮಾಡ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅದ ದಟ್ಸ್ ಇನಫ್. ಆ ಬಂದು ಎಲ್ಲ ಡ್ರೆಸ್ ಹಾಕಿ ಕೂಸಿಂದ ಮತ್ತ ಅಗದಿ ಪೌಡರ್ ಮತ್ತೆ ಮೇಕಪ್ ಆಗಿ ಟಿವಿ ಮುಂದೆ ಹಚ್ಚಿದ ಆಗ ಗುರ್ತಾಗ್ಬಿಡುತ್ತೆ ಅದು ಇವರು ಬರೇ ಇದನ್ನ ಶೋ ಆಫ್ ಮಾಡಿದಾರಂತ. ಟ್ರೋಲ್ ಮಾಡಕಂತ ನೋಡ್ತಾರ. ರಿಯಾಲಿಟಿ ರಿಯಾಲಿಟಿ ಇಸ್ ಆಲ್ವೇಸ್ ರಿಯಾಲಿಟಿ. ಅದಕ್ಕೆ ಏನೈತಿ ಸಿಂಪಲ್ ಕನ್ನಡದಾಗ ಒಂದು ಗಾದೆ ಮಾತೆ, ಒಳಗೊಂದು ಹೊರಗೊಂದಿರೋ. ಒಳಗ ಏನೈತಿ ಅದು ಹೊರಗಿರ್ಬೇಕು, ಹೊರಗಿದ್ದದು ಒಳಗಿಂದ ಏನಾರೈತೆ ಒಳಗಿಂದ ಹೊರಗೆ ಬರ್ಬೇಕ, ಹೊರಗೊಂದು ಒಳಗೊಂದು ಇರಬಾರ್ದು ಅಂತ ಅದು ಗಾದೆ ಮಾತೈತಿ. ಹಂಗ ಅದೇ ಯಾವಾಗ ನೀವು ಒಳಗಿದ್ದ ಅದು ಪರ್ಮನೆಂಟ್ ಇರ್ತೈತಿ. ಅದನ್ನ ಏನೋ ಮುಚ್ಚಲಕ್ ಹೋದ್ರೆ ಮುಚ್ಚೋದಿಲ್ಲ ಅದು. ಸೊ ಯಾವಾಗೂ ನಾವು
ಫೇಕ್ ತೋರ್ಸಬಾರ್ದು, ಫೇಕ್ ಇರಬಾರ್ದು. ನಾವ್ ತೋರ್ಸತ್ತಿಲ್ಲ, ನಾವ್ ಏನೇ ತೋರಿಸ್ತೇವೆ ಅದೆಲ್ಲ ಅದು ಟೆಂಪರರಿ, ಏನಿದ್ರು ಇಟ್ ಇಸ್ ಟೆಂಪರರಿ, ಯಾರಿಗೇ ಆಗಲ್ಲ. ಈಗ ನೋಡ್ರಿ ಏನಾಯ್ತಂದ್ರೆ ಒಂದು ಪಾಡ್ಕಾಸ್ಟ್ ಮಾಡೋದು ಐತಿ, ಅದು ನಾವ್ ಮಾಡ್ತೇವೆ ಅಷ್ಟೇ. ಅದು ಈಗ ಒಂದು ಸ್ವಲ್ಪ ಡಿಲೇ ಆಗತ್ತೈತಿ, ಯಾಕಂದ್ರೆ ಕ್ಯಾಮ್ರಾ ಇಡೋ ಮನುಷ್ಯರ ಕೈ ಸಿಕ್ಕಿಲ್ಲ. ಮತ್ತೊಂದ್ಸಲ ಹೇಳ್ಬೇಕಂದ್ರೆ ನಾನು ಬ್ರಾಡ್ಕಾಸ್ಟ್ ಇಲ್ಲಿ ಬಗ್ಗೆ ಅದ ಏನೇನ್ ಪಾಡ್ಕಾಸ್ಟ್ ಮಾಡ್ತೀವಿ ಅದನ್ನು ಮಾಡೋದು ಅದೇ ಫುಲ್ ಅದ. ಬಟ್ ಏನ ಹೀಲಿ ಅಂದ್ರೆ ಫಸ್ಟ್ ಅವ್ರು ಅಲ್ಲಲ್ಲ, ಹೀಲಿ ಅಂದ್ರೆ ಏನು ಅದಲ್ಲ, ಹೀಲಿ ಬಗ್ಗೆ ಅಷ್ಟು ಇಬ್ರಿಂಗ್ ಹೇಳಂತ ತೋರ್ಸಂತೇಳಿ ಯಾವಾಗ ಮನೆ ಚಲೋ ಇರ್ತಾವ ಅಂತ ಅನ್ಕೊಳ್ಳಿ. ಅದ ಈಗ ನೀಲ್ ಬಂದ್ ಹೇಳ್ಬತ್ತೇನ್ ಬಿಡ ಕಡೆ ನಾ ಶೀಘ್ರದಾಗೆ ಮಾಡ್ತಿದ್ದೇವೆ ಅಂತ ಹೇಳಿ ಅದನ್ನ ಎಂಡ್ ಮಾಡ್ತೇವಿ ನಾವು. ಹೇಳ್ರಿ ಮೇಲಿಂದನ ಪಾಡ್ಕಾಸ್ಟ್ ಮಾಡ್ತೇವಿ ನೋಡ್ತೀರಿ ಅಂತ ಹೇಳಿ ಎಂಡ್ ಮಾಡ್ತೇವಿ ನಾವು. ಅದೇ ಪಾಡ್ಕಾಸ್ಟ್ ಮಾಡ್ತಾ ಇರ್ರಿ, ಮಾಡ್ಬೇಕದು ಸ್ವಲ್ಪ ಡೀಟೇಲ್ ಆಗಿ ಕೊಡ್ಬೇಕಾಯ್ತ, ಇನ್ಫಾರ್ಮೇಶನ್ ಕೊಡ್ತೀವಿ ನೋಡ್ರಿ ಅಷ್ಟೇ ಮುಗೀತ. ಹೀಲಿ ಮ್ಯಾಗಿಲಿ ಅಂತ ಹೇಳ್ಬೇಕದ. ಆಮೇಲೆ ಹೀಲಿ ಮ್ಯಾಗಿಲಿ ಅಂತ ಹೇಳ್ತಾನೆ ಇದ್ದೇನಲ್ಲ ಹೆಸರು ನಾನು. ಅದೇ ಹೇಳಿ ಹಂಗ ಹೇಳ್ತಾರೆ. ಅದು ಒನ್ ಫೈನ್ ಮಾರ್ನಿಂಗ್ ಅದ್ರ ಡೀಟೇಲ್ಸ್ ಕೊಡ್ಬೇಕು, ಅವ್ರಿಗೆ ಗುರ್ತಾಗ ಪಬ್ಲಿಕ್. ಬರೀ ಅದ್ರ ಬೇರೆ ಹೀಲಿ ಮ್ಯಾಗಿಲಿ ಏನ್ ಫೈದ ಇಲ್ಲ ತಡೀರಿ, ಈಗ ಅದ್ರ ಬಗ್ಗೆ ನಮ್ದು ಮ್ಯಾಗಿಲಿ ಏನ್ ಮಾಡತ್ತ ತೋರಿಸ್ತೇನೆ ಬರ್ರಿ. ಇಲ್ಲಿ ನೋಡ ಅದ್ರ ಕೆಲಸ ಅದ್ ಮಾಡ್ತೈತಿ, ಹಿಂಗದ ಅವಾಗ ಆನ್ ಇರ್ತೈತಿ. ಇಲ್ಲಿ ಇದ ನಮ್ದು ಹೀಲಿ ಮ್ಯಾಗಿಲಿ ಕತೆ. ಅವ್ರಿಬ್ಬರೀಗ ಹೊಂದ್ಕೊಳತ್ತಾರ, ಹೀಲಿ ಮ್ಯಾಗಿಲಿ ಗತ್ಲ ಆಗ್ಯಾರ. ಇಲ್ಲ ಇಷ್ಟು ಸುಮ್ಮನೆ ಇರ್ತಿದ್ದಿಲ್ ಜೋಲಿ ಕೇಳ್ಬೇಕಾದ್ರ. ಅಲ್ಲ ಹತ್ರನೇ ಹೋಗ್ಯಾಳಕ್ಕಿ ನೋಡಿ, ಅಲ್ಲೇ ಹೋಗ್ತಾ ಅಲ್ಲೇ ಕೂತಾಳಕ್ಕಿ ಜೋಡಿ. ಏನ್ ಮಾಡತ್ತಿಲ್ಲಕ್ಕಿ ಇವತ್ತಂತ್ರ ಪೂರ್ತಿ ಹೊಕ್ಯದಾಳ. ಆಕಿನ್ ಮುಂದೆ ಕೂತಾಳಿಕ್ಕಿ ಅಪ್ಪು. ಮುಂಜಾನೆ ಏನೋ ತಿಂದಾರ ಜನಗಳು, ಅದಕ್ಕ ಏನ್ ಅದನ್ನೇ ಹೇಳ್ತಿದ್ದೇನೆ ಅವಾಗಿನ ನಾನು. ಆ ಜೀನಿ ಕುಡ್ದೀನಿ, ಅದು ಕುಡ್ದಿಲ್ಲ ಅಂದ್ರೆ ಕೂಡ ಎಷ್ಟೊತ್ತು ಇರ್ಬೋದು. ಆ ಹೀಲಿ ನೀರು ಕುಡ್ದಿರ್ತೇವಲ್ಲ ಅದ್ರ ಮೇಲಿಂದಾನೆ ಇರ್ತೀವಿ ನಾನು ಇಷ್ಟ್ರ ಮೇಲೆ. ಅಷ್ಟೇ ಗೈಸಿನ ಏನಿಲ್ಲ. ಅದನ್ನ ಹೇಳ್ತೀವಿ 20% ನಾವು ಹೀಲಿ ನೀರು ಕುಡ್ದಿದ್ದಕ್ಕ ಎಷ್ಟೊತ್ತಾದ್ರೆ ನಮ್ಗೆ ಅನ್ಸತ್ತಿಲ್ಲ ಹಿಂಗೆ ಊಟ ಮಾಡ್ಬೇಕಂತೇಳಿ. ಇವ್ರು ಕುಡ್ದಿಲ್ಲ ನೋಡಿ, ಅವ್ರನ್ನ ಕೇಳ್ರಿ, ಅವ್ರಿಗೆ ಅನ್ಸಿರ್ತದ ಊಟ ಮಾಡ್ಬೇಕಂತ. ಅಲ್ಲ ನಾವೇನು ಚಾ ಕುಡಿದ್ವಿ ಅಲ್ಲಿ ಅಷ್ಟ, ಬಿಸ್ಕೆಟ್ ಚಾ ಕೊಟ್ರು ಅವ್ರು. ಅದ್ರ ಹೀಲಿ ನೀರು ಹೀಲಿ ನೀರು ಭಾಳ ಕುಡಿದ್ವಿ, ಯಾಕಂದ್ರೆ ಬಿಸಿಲಿತ್ತಂತ ನೀರು ಒಂದು ಸ್ವಲ್ಪ ಹೆಚ್ಚು ಕುಡಿದ್ವಿ. ಹಿಂಗಾಗಿ ನಮಗೇನದ ಈಗ ನಮಗೂ ಅಂದ್ರೆ ಏನು ಅದಾಗ ಮತ್ತು ಸಂಡೇ ಐತೆ ಅಂದ ಕೂಡಲೇ ಅದು ಅಷ್ಟೊಂದು ಸ್ವಲ್ಪ ಇದಾಗಂಗಿಲ್ಲ. ನಾ ಹಂಗೆ ಹೇಳಿಲ್ಲ, ಹೀಲಿ ನೀರು ಕುಡ್ದಿಲ್ಲ ಇವ್ರು ಅಂತ ಹೇಳ್ದು ಅಷ್ಟ. ನಾನು ಎಷ್ಟು ಸಲ ನೋಡ್ರಿ ಮತ್ತೆ ನೋಡ್ಬೇಕಂತ ಯಾಕೆ ಅನಿಸ್ತತೆಪ್ಪ. ದುರಂದರ್ ರಣವೀರ್ ಸಾಲ ಹಚ್ಕೊಂಡೆ. ಅದ್ರ ಕೆಳಗಡೆ ಏನೇನೊಂದು ಪ್ಲೇಟ್ ಇಟ್ಟು ನೋಡ್ರಿ, ಎಲ್ಲ ಮಣ್ಣು ಬಿದ್ದು ಕೆಂಪಗಾಗತ್ತೆ ಕೆಳಗ. ಅಪ್ಪ ಅದು ಹೋಗೋದಿಲ್ಲ. ನಾನು ನೋಡೇನು ಅಪ್ಪ. ನೋಡೋದಿಲ್ಲ, ಯಾಕಂದ್ರೆ ನೋಡ್ತಿರ್ತೀವಿ ಬೇಡ ಅಂದ.
ನಾಳೆ ಚಂದ್ರಗ್ರಹಣಕ್ಕೆ ನಾವು ಏನೇನು ರೆಮಿಡೀಸ್ ಮಾಡ್ತಿದ್ದೇವೆ ನಾಳೆ ತೋರಿಸ್ತೇವೆ. ಆದರೆ ಈಗ ಸದ್ಯಕ್ಕೆ ಇಷ್ಟು ತರಿಸೇವೆ. ಸಾಯಂಕಾಲ ನಾವು ಮಧ್ಯಾಹ್ನ ಮಾಡೋದೈತಿ. ಮೇಷ ಮೇಲೆ ಒಂದು ಸ್ವಲ್ಪ ಎಫೆಕ್ಟ್. ಮೊನ್ನೆ ಚೆನ್ನಾಗಿತ್ತು, ಆದರೆ ನಾಳೆದು ಒಂದು ಸ್ವಲ್ಪ ಚಂದ್ರದಿರೋದ್ರಿಂದ ಇದೈತೆ ಅಂತ ತೋರ್ಸಾರ. ಮೊನ್ನೆ ಸೂರ್ಯ ಮತ್ತೇನು ರಾಹುದಿತ್ತು, ಅದರಿಂದ ನಮಗೇನು ಆಗಂಗಿಲ್ಲ ಅಂತಿತ್ತು. ಯಾಕಂದ್ರೆ ನಮಗೇನು ಅಷ್ಟು ಎಫೆಕ್ಟ್ ಆಗಲ್ಲ. ಅದು ಚಂದ್ರ ಅಂದ್ಕೊಳ್ಳೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂದರೆ ಆ್ಯಂಗ್ಸೈಟಿ, ಸ್ಟ್ರೆಸ್, ಮಾನಸಿಕವಾಗಿ ಒಂದು ಸ್ವಲ್ಪ ಕುಗ್ಸೋ ಟೈಪ್ ಈ ಥರ. ಅದಕ್ಕೆ ನಾವು ಏನು ಮಾಡ್ತೀವಿ ನಾಳೆ ವ್ಲಾಗ್ನ ತೋರಿಸ್ತೀವಿ. ಈಗ ಸದ್ಯಕ್ಕೆ ಇಷ್ಟು ಐಟಮ್ಸ್ ತರಿಸ್ತೇವೆ ನೋಡ್ರಿ.